ಬಿಸಿಲು ನಾಡು ವಿಜಯಪುರದಲ್ಲಿ ವಿಪರೀತ ಚಳಿಗೆ ಜನರು ತಂಡ ಹೊಡೆದಿದ್ದಾರೆ. ಹೌದು, ಬಿಸಿಲು ನಾಡು ವಿಜಯಪುರ ಜನ ಇದೀಗ ಕಾಶ್ಮೀರದ ಅನುಭವವನ್ನ ಪಡೆಯುತ್ತಿದ್ದಾರೆ. ಅವಧಿಗೂ ಮುಂಚೆಯೇ ಈ ಬಾರಿ ಹೆಚ್ಚು ಚಳಿಯ ಅನುಭವವಾಗತೊಡಗಿದೆ. ಸಾಮಾನ್ಯವಾಗಿ ಡಿಸೆಂಬರ್ನಲ್ಲಿ ಮೈ ಕೊರೆಯುವ ಚಳಿಗೆ ಗಡಗಡ ನಡುಗುತ್ತಿದ್ದ ವಿಜಯಪುರದ ಜನ ಇದೀಗ ನವೆಂಬರ್ ಮಧ್ಯಭಾಗದಲ್ಲೇ ಚಳಿ ಚಳಿ ತಾಳೇನು ಈ ಚಳಿಯ ಅಂತ ಅನ್ನುತ್ತಿದ್ದಾರೆ. ಜಿಲ್ಲೆಯಲ್ಲಿ ಚಳಿಗೆ ಜನರು ಹೈರಾಣಾಗಿದ್ದಾರೆ. ಬೆಳಿಗ್ಗೆ 8:30 ಆದರೂ ಹೊರಗಡೆ ಬರಲು ಹಿಂಜರಿಯುತ್ತಿದ್ದಾರೆ. ಬಿಸಿಲು ಮೈಗೆ ತಾಕಿದ ಬಳಿಕವೇ ಹೊರಬರುವಂತಾಗಿದೆ. ಸದ್ಯ ವಿಜಯಪುರದಲ್ಲಿ 11 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಶೀತಗಾಳಿಯ ಆರ್ಭಟಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ದಿನ ಕಳೆದಂತೆ ಚಳಿ ತೀವ್ರತೆ ಹೆಚ್ಚಾಗುತ್ತಿದ್ದು ಜನರು ಥಂಡಿಗೆ ಮುದುಡಿ ಹೋಗಿದ್ದಾರೆ. ಅದರಲ್ಲೂ ವಿಜಯಪುರ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ಚಳಿಯ ತೀವ್ರತೆ ಹೆಚ್ಚಾಗಿದೆ. ನಾವು ಮುಂಜಾನೆಗೆ ಮೊದಲು 5:30 6 ಗಂಟೆಗೆ ಬರ್ತಿದ್ದೀವಿ. ಈಗ ಭಾಳ ಥಂಡಿ ಆದಮೇಲೆ ನಾವು ಈಗ ಮುಂಜಾನೆ 6:30 7 ತನಕ ಬರಾಕತ್ತೀವಿ. ಈಗ ಎಲ್ಲ ನಾವು ಥಂಡಿ ಸಲುವಾಗಿ ನಾವು ಸೇಫ್ಟಿ ಪ್ರಿಕಾಷನ್ಸ್ ತೊಗೊಂಡು ಬರಬೇಕಾಗಿದೆ. ಮೊದಲು ಇಂಥ ಇದ್ದಿದ್ದಿಲ್ಲ, ಈಗ ಫಸ್ಟ್ ಟೈಮ್ ಈಗ ಇಂಥ ಆಗಿದೆ. ಅದರ ಸಲುವಾಗಿ ನಾವು ಎಲ್ಲರೂ ಕೂಡಿ ಸ್ವಲ್ಪ ಸೇಫ್ಟಿಯಾಗಿ ಬರಬೇಕಿಲ್ಲಿ ಮುಂಜಾನೆ. ಈ ವರ್ಷ ವಾಡಿಕೆಗಿಂತ ಮೊದಲೇ ಚಳಿ ಎಂಟ್ರಿ ಆಗಿದ್ದು ಜನ ಹೈರಾಣಾಗಿದ್ದಾರೆ. ವಿಜಯಪುರದಲ್ಲಿ ಜನರು ಟೋಪಿ, ಸ್ವೆಟರ್ಗೆ ಮೊರೆ ಹೋಗ್ತಿದ್ದಾರೆ. ಜೊತೆಗೆ ಬಿಸಿ ಪದಾರ್ಥ, ಪಾನೀಯಗಳನ್ನ ಸೇವಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಚಳಿಗೆ ವಿಜಯಪುರ ಜನರು ಕಂಗಾಲಾಗಿ ಹೋಗಿದ್ದು, ಇನ್ನು 1 ವಾರಗಳ ಕಾಲ ಮುಂಜಾಗ್ರತೆಯಿಂದ ಇರಲು ಜಿಲ್ಲಾಡಳಿತ ಸೂಚನೆ ನೀಡಿದೆ. ಇನ್ನು ಚಳಿಯ ಪ್ರಮಾಣ ಹೆಚ್ಚಾಗಿರುವ ಕಾರಣ ಮಕ್ಕಳು, ವಯೋವೃದ್ಧರು ಚಳಿಯ ಪ್ರಮಾಣ ಕಡಿಮೆಯಾಗುವವರೆಗೂ ಮನೆಯಿಂದ ಹೊರಬರದೆ ಬೆಚ್ಚಗಿರಲಿ ಎನ್ನುವುದೇ ನಮ್ಮ ಆಶಯ. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ದವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ.